ಮಂಜು ಇದ್ರೆ ಅವ್ರು ಮಾತಾಡಿಸ್ತೀನಿ ಸರ್. ಇವತ್ತು ಹಾವರಾತ್ರಿ ಧರಣಿ ಮಾಡ್ತಿದ್ರೆ ಒಂದ್ ಕಡೆ ಅಬಕಾರಿ ಸಚಿವ ರಾಜೀನಾಮೆ ಆಗ್ರಹಿಸಿ ಹೋರಾಟ ಯಾವ ರೀತಿ ಇರುತ್ತೆ ಸರ್ ಅಂತ. ನೋಡಿ, ನಾವು ಗಮನ ಸೆಳೆಯತಕ್ಕಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ. ಹಿಂದೆಲ್ಲ ಭ್ರಷ್ಟಾಚಾರ ಮತ್ತು ಎಲ್ಲ ಸರ್ಕಾರಗಳ ವಿರುದ್ಧ ನಡೆದಾಗ ಹಲವಾರು ಇಲ್ಲಿ ಅಹೋರಾತ್ರಿ ನಡೆದಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ನಾನು ಪಾಲ್ಗೊಂಡಿದ್ದೀನಿ. ಬಹುಶಃ ಇಶ್ಯೂ ಬೇಸ್ಡಲ್ಲಿ ನಾವು ಮಾಡ್ತಕ್ಕಂಥದ್ದು. ಇವರು ನೀನು ಹಂಗೆ ಮಾಡಿದ್ದೀಯಾ, ನಾವು ಮಾಡಿದ ತಪ್ಪೇನೋ, ಅವ್ರು ಜಾಸ್ತಿ ಮಾಡೋದು ಕಡಿಮೆ ಮಾಡಿದ್ರು ಅಂತಲ್ಲ. ನೀನೇನು ಮಾಡಿದ್ಯಾ, ನಿನ್ನ ಇದರಲ್ಲಿ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ನೀನು ಹೇಳಬೇಕು. ಅದನ್ನು ಬಿಟ್ಟು ನೀನು ಹಂಗೆ ಮಾಡಿದ್ದೀನಿ, ನಾನು ಹಂಗೆ ಮಾಡಿದ್ದೀನಿ ಹೇಳ್ತಕ್ಕಂಥದ್ದು ಮಂತ್ರಿಯ ಉತ್ತರ ಅಲ್ಲ. ನನಗನ್ನಿಸದೆ ಸಿದ್ದರಾಮಯ್ಯನವರು ಸಾಯಂಕಾಲ ಯೋಚನೆ ಮಾಡಿ ತೀರ್ಮಾನ ತಗೊಂಡು ಇದ್ರ ಬಗ್ಗೆ ಕ್ಯಾಬಿನೆಟ್ ಇದರಲ್ಲಿ ಹೈಕಮಾಂಡ್ ಅವರು ಕೂಡ ಒಂದನ್ನು ನಿಜವಾದಂಥ ಒಂದು ವರದಿನ ಕೊಟ್ಟು ಅದಕ್ಕೆ ತನಿಖೆಯನ್ನು ಮಾಡಿಸ್ತಾರೆ ಅಂತಕ್ಕಂಥದ್ದು ನನಗೆ ನಂಬಿಕೆ ಇದೆ. ಸಿಎಂ ಹೇಳ್ತಾರೆ ಇದು ಸರಿಯಾಗಿ ಏನೋ ರಾಜ್ಯಂ ಕೊಡೋದು, ಯಾಕಂದ್ರೆ ಒಂದು ಆಡಿಯೋ ಇದೆ, ಅವ್ರದ್ದು ಆಡಿಯೋ ಯಾರ್ದು ಅಂತ ಗೊತ್ತ ಸ್ಪಷ್ಟತೆ ಇಲ್ಲ. ಈ ವಿಚಾರವಾಗಿ ರಾಜ್ಯಂ ಕೇಳೋದು ಸರಿಯಲ್ಲ ಅಂತ ಒಂದು ಸಿದ್ದರಾಮಯ್ಯ ವಾದ. ನಾವು ಆಡಿಯೋ ಇದೆ ಅಂತೇಳಿ ನಾವು ಬಿಡುಗಡೆ ಮಾಡಿದ್ದೀವಿ. ನೀವು ಮುಖ್ಯಮಂತ್ರಿ ಆದವ್ರು ಏನು ಮಾಡಬೇಕು, ಅದನ್ನು FSLಗೆ ಹಾಕಬೇಕು, ತನಿಖೆ ಮಾಡಿಸ್ಬೇಕು. ಆಡಿಯೋ ಸುಲಭ ಕರೆಕ್ಟ್ ಆಗಿದೆಯಾ ಕರೆಕ್ಟಾಗಿ ಇಲ್ವಾ ಅಂತ ಅದನ್ನು ಮಾಡ್ಸೋಕ್ಕಾಗಲ್ವ ಅವ್ರಿಗೆ? ಅದಕ್ಕೆ ಯಾಕೆ ಎಸ್ಕೇಪ್ ಆಗ್ತಾರೆ? ಅವರು ನಿಜವಾಗಿ ಅವರು ಮಂತ್ರಿ ಅದು ಸುಳ್ಳಾಗಿದೆ ಅಂತ ಹೇಳಿದ್ರೆ ಕೂಡಲೇ FISL ಮಾಡಿಸಿ ಅಥವಾ CBI ತನಿಖೆ ಏನಾದ್ರು ಒಂದು ತನಿಖೆ ಮಾಡ್ಬೋದಾಗಿತ್ತಲ್ಲ. ಸಿಎಂ ಅವರು ಇದ್ದಾರೆ, ಹಾಗಾದ್ರೆ 100ಕ್ಕೆ 100 ಇದ್ದಾರೆ. ಇದರಲ್ಲಿ ಪಾಲುದಾರರು ಎಲ್ಲರೂ ಇದರಲ್ಲಿ, ಅವರು ಇವರು ಅನ್ನೋ ಪ್ರಶ್ನೆ ಇಲ್ಲ. ಇಟ್ ಇಸ್ ಎ ಕಲೆಕ್ಟಿವ್ ಇದು ಸರ್. ಇವತ್ತು ಹೋರಾಟ ಸರ್, ಮತ್ತೆ ನಾಳೆ ಕೊನೆಯ ದಿನ ಅಧಿವೇಶನ, ಯಾವ ರೀತಿ ಇರುತ್ತೆ ಹೋರಾಟ ಅಂತ? ನಾವು ರಾತ್ರಿ ಕೂತ್ಕೊಂಡೆಲ್ಲ ಮಾತಾಡ್ಕೊಳ್ತೀವಿ. ಬೆಳಿಗ್ಗೆ ಸದನಕ್ಕೆ ಬರ್ತೀವಲ್ಲ, ಅವಾಗ ಹೆಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಕಾಂಗ್ರೆಸ್ ಶಾಸಕರು ಸಚಿವರು ಜಿ ಯೋಜನೆಯನ್ನು ಡೈವರ್ಟ್ ಮಾಡಲು ಈ ತರ ಡ್ರಾಮಾ ಮಾಡ್ತಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ. ನೋಡ್ರಿ, ಜಿ ಮನ್ರೇಗಾ ಅವೆಲ್ಲ ಒಂದೇ. ಎಲ್ಲ ಕಾಲಗಳಲ್ಲಿ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಅವರು ಸರ್ಕಾರ ಬಂದಾಗ ಅವ್ರದ್ದೇ ಆದಂಥ ಒಂದು ಇದನ್ನ ಮಾಡ್ಕೊಂಬಂದಿರೋದು ನಾವು ನೋಡಿದ್ದೀವಿ. ಮೊದಲು ನರೇಗಾ ಅಂತ ಇತ್ತು, ಮನ್ರೇಗಾ ಅಂತ ಯಾರು ಮಾಡಿದಾರೋ? ಅವ್ರ ಸರ್ಕಾರ ಬಂತು, ಅವ್ರು ಮಾಡಿದ್ರು. ಈಗ ಇವ್ರು ಬಂದು ಇದರಲ್ಲಿ ನರೇಗಾ ಅಂತಕ್ಕಂಥದ್ದು ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡ್ತಕ್ಕಂಥದ್ದು. ಕೆಲಸ ಕೊಡೋದಕ್ಕೆ ಇದಾಗುತ್ತಾ ಆಗಲ್ವಾ ಅನ್ನೋದು ಒಂದು ಪ್ರಶ್ನೆ ಮಾಡಬೇಕು. ನನಗೆ ಗೊತ್ತಿರೋಂಗೆ ಇದರಲ್ಲಿ ಯಾವುದೇ ಅದಿಲ್ಲ. 40% ಕೊಡಬೇಕಲ್ಲ, ಹಣ ಒದಗಿಸೋಕ್ಕಾಗ್ತಾ ಇಲ್ಲ ಇವರು. ಅದಕ್ಕೋಸ್ಕರ ಇವರು ಅದನ್ನು ವಿರೋಧ ಮಾಡಿ ಇದನ್ನು ತಪ್ಪದಾರಿಗೆ ಎಳಿತಾ ಇದ್ದಾರೆ. ರಾಜೀನಾಮೆ ಕೊಡೋವರೆಗೂ ನಿಮ್ಮ ಹೋರಾಟನ ಇವತ್ತು ತೀರ್ಮಾನ ತಗೊಂಡಿದ್ದೀವಿ, ಶುರು ಮಾಡಿದ್ದೀವಿ. ಬೆಳಿಗ್ಗೆ ಏನೇನೇನೋ ತೀರ್ಮಾನ ತಗೊಳ್ಳೋದ್ರ ಬಗ್ಗೆ ನಾವು ಈಗ ಮಾತಾಡ್ತೀವಿ. ಮೋಸ್ಟ್ಲಿ ನಮ್ಮ ಕಂಟಿನ್ಯೂ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ಇದಿಷ್ಟು ಶಾಸಕರಾದ ಮಂಜು ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಂಜು ಇದ್ರೆ ಅವ್ರು ಮಾತಾಡಿಸ್ತೀನಿ ಸರ್. ಇವತ್ತು ಹಾವರಾತ್ರಿ ಧರಣಿ ಮಾಡ್ತಿದ್ರೆ ಒಂದ್ ಕಡೆ ಅಬಕಾರಿ ಸಚಿವ ರಾಜೀನಾಮೆ ಆಗ್ರಹಿಸಿ ಹೋರಾಟ ಯಾವ ರೀತಿ ಇರುತ್ತೆ ಸರ್ ಅಂತ. ನೋಡಿ, ನಾವು ಗಮನ ಸೆಳೆಯತಕ್ಕಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ. ಹಿಂದೆಲ್ಲ ಭ್ರಷ್ಟಾಚಾರ ಮತ್ತು ಎಲ್ಲ ಸರ್ಕಾರಗಳ ವಿರುದ್ಧ ನಡೆದಾಗ ಹಲವಾರು ಇಲ್ಲಿ ಅಹೋರಾತ್ರಿ ನಡೆದಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ನಾನು ಪಾಲ್ಗೊಂಡಿದ್ದೀನಿ. ಬಹುಶಃ ಇಶ್ಯೂ ಬೇಸ್ಡಲ್ಲಿ ನಾವು ಮಾಡ್ತಕ್ಕಂಥದ್ದು. ಇವರು ನೀನು ಹಂಗೆ ಮಾಡಿದ್ದೀಯಾ, ನಾವು ಮಾಡಿದ ತಪ್ಪೇನೋ, ಅವ್ರು ಜಾಸ್ತಿ ಮಾಡೋದು ಕಡಿಮೆ ಮಾಡಿದ್ರು ಅಂತಲ್ಲ. ನೀನೇನು ಮಾಡಿದ್ಯಾ, ನಿನ್ನ ಇದರಲ್ಲಿ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ನೀನು ಹೇಳಬೇಕು. ಅದನ್ನು ಬಿಟ್ಟು ನೀನು ಹಂಗೆ ಮಾಡಿದ್ದೀನಿ, ನಾನು ಹಂಗೆ ಮಾಡಿದ್ದೀನಿ ಹೇಳ್ತಕ್ಕಂಥದ್ದು ಮಂತ್ರಿಯ ಉತ್ತರ ಅಲ್ಲ. ನನಗನ್ನಿಸದೆ ಸಿದ್ದರಾಮಯ್ಯನವರು ಸಾಯಂಕಾಲ ಯೋಚನೆ ಮಾಡಿ ತೀರ್ಮಾನ ತಗೊಂಡು ಇದ್ರ ಬಗ್ಗೆ ಕ್ಯಾಬಿನೆಟ್ ಇದರಲ್ಲಿ ಹೈಕಮಾಂಡ್ ಅವರು ಕೂಡ ಒಂದನ್ನು ನಿಜವಾದಂಥ ಒಂದು ವರದಿನ ಕೊಟ್ಟು ಅದಕ್ಕೆ ತನಿಖೆಯನ್ನು ಮಾಡಿಸ್ತಾರೆ ಅಂತಕ್ಕಂಥದ್ದು ನನಗೆ ನಂಬಿಕೆ ಇದೆ. ಸಿಎಂ ಹೇಳ್ತಾರೆ ಇದು ಸರಿಯಾಗಿ ಏನೋ ರಾಜ್ಯಂ ಕೊಡೋದು, ಯಾಕಂದ್ರೆ ಒಂದು ಆಡಿಯೋ ಇದೆ, ಅವ್ರದ್ದು ಆಡಿಯೋ ಯಾರ್ದು ಅಂತ ಗೊತ್ತ ಸ್ಪಷ್ಟತೆ ಇಲ್ಲ. ಈ ವಿಚಾರವಾಗಿ ರಾಜ್ಯಂ ಕೇಳೋದು ಸರಿಯಲ್ಲ ಅಂತ ಒಂದು ಸಿದ್ದರಾಮಯ್ಯ ವಾದ. ನಾವು ಆಡಿಯೋ ಇದೆ ಅಂತೇಳಿ ನಾವು ಬಿಡುಗಡೆ ಮಾಡಿದ್ದೀವಿ. ನೀವು ಮುಖ್ಯಮಂತ್ರಿ ಆದವ್ರು ಏನು ಮಾಡಬೇಕು, ಅದನ್ನು FSLಗೆ ಹಾಕಬೇಕು, ತನಿಖೆ ಮಾಡಿಸ್ಬೇಕು. ಆಡಿಯೋ ಸುಲಭ ಕರೆಕ್ಟ್ ಆಗಿದೆಯಾ ಕರೆಕ್ಟಾಗಿ ಇಲ್ವಾ ಅಂತ ಅದನ್ನು ಮಾಡ್ಸೋಕ್ಕಾಗಲ್ವ ಅವ್ರಿಗೆ? ಅದಕ್ಕೆ ಯಾಕೆ ಎಸ್ಕೇಪ್ ಆಗ್ತಾರೆ? ಅವರು ನಿಜವಾಗಿ ಅವರು ಮಂತ್ರಿ ಅದು ಸುಳ್ಳಾಗಿದೆ ಅಂತ ಹೇಳಿದ್ರೆ ಕೂಡಲೇ FISL ಮಾಡಿಸಿ ಅಥವಾ CBI ತನಿಖೆ ಏನಾದ್ರು ಒಂದು ತನಿಖೆ ಮಾಡ್ಬೋದಾಗಿತ್ತಲ್ಲ. ಸಿಎಂ ಅವರು ಇದ್ದಾರೆ, ಹಾಗಾದ್ರೆ 100ಕ್ಕೆ 100 ಇದ್ದಾರೆ. ಇದರಲ್ಲಿ ಪಾಲುದಾರರು ಎಲ್ಲರೂ ಇದರಲ್ಲಿ, ಅವರು ಇವರು ಅನ್ನೋ ಪ್ರಶ್ನೆ ಇಲ್ಲ. ಇಟ್ ಇಸ್ ಎ ಕಲೆಕ್ಟಿವ್ ಇದು ಸರ್. ಇವತ್ತು ಹೋರಾಟ ಸರ್, ಮತ್ತೆ ನಾಳೆ ಕೊನೆಯ ದಿನ ಅಧಿವೇಶನ, ಯಾವ ರೀತಿ ಇರುತ್ತೆ ಹೋರಾಟ ಅಂತ? ನಾವು ರಾತ್ರಿ ಕೂತ್ಕೊಂಡೆಲ್ಲ ಮಾತಾಡ್ಕೊಳ್ತೀವಿ. ಬೆಳಿಗ್ಗೆ ಸದನಕ್ಕೆ ಬರ್ತೀವಲ್ಲ, ಅವಾಗ ಹೆಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಕಾಂಗ್ರೆಸ್ ಶಾಸಕರು ಸಚಿವರು ಜಿ ಯೋಜನೆಯನ್ನು ಡೈವರ್ಟ್ ಮಾಡಲು ಈ ತರ ಡ್ರಾಮಾ ಮಾಡ್ತಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ. ನೋಡ್ರಿ, ಜಿ ಮನ್ರೇಗಾ ಅವೆಲ್ಲ ಒಂದೇ. ಎಲ್ಲ ಕಾಲಗಳಲ್ಲಿ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಅವರು ಸರ್ಕಾರ ಬಂದಾಗ ಅವ್ರದ್ದೇ ಆದಂಥ ಒಂದು ಇದನ್ನ ಮಾಡ್ಕೊಂಬಂದಿರೋದು ನಾವು ನೋಡಿದ್ದೀವಿ. ಮೊದಲು ನರೇಗಾ ಅಂತ ಇತ್ತು, ಮನ್ರೇಗಾ ಅಂತ ಯಾರು ಮಾಡಿದಾರೋ? ಅವ್ರ ಸರ್ಕಾರ ಬಂತು, ಅವ್ರು ಮಾಡಿದ್ರು.
ಈಗ ಇವ್ರು ಬಂದು ಇದರಲ್ಲಿ ನರೇಗಾ ಅಂತಕ್ಕಂಥದ್ದು ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡ್ತಕ್ಕಂಥದ್ದು. ಕೆಲಸ ಕೊಡೋದಕ್ಕೆ ಇದಾಗುತ್ತಾ ಆಗಲ್ವಾ ಅನ್ನೋದು ಒಂದು ಪ್ರಶ್ನೆ ಮಾಡಬೇಕು. ನನಗೆ ಗೊತ್ತಿರೋಂಗೆ ಇದರಲ್ಲಿ ಯಾವುದೇ ಅದಿಲ್ಲ, 40% ಕೊಡಬೇಕಲ್ಲ, ಹಣ ಒದಗಿಸೋಕ್ಕಾಗ್ತಾ ಇಲ್ಲ ಇವರು. ಅದಕ್ಕೋಸ್ಕರ ಇವರು ಅದನ್ನು ವಿರೋಧ ಮಾಡಿ ಇದನ್ನು ತಪ್ಪದಾರಿಗೆ ಎಳಿತಾ ಇದ್ದಾರೆ. ರಾಜೀನಾಮೆ ಕೊಡೋವರೆಗೂ ನಿಮ್ಮ ಹೋರಾಟನ ಇವತ್ತು ತೀರ್ಮಾನ ತಗೊಂಡಿದ್ದೀವಿ, ಶುರು ಮಾಡಿದ್ದೀವಿ. ಬೆಳಿಗ್ಗೆ ಏನೇನೇನೋ ತೀರ್ಮಾನ ತಗೊಳ್ಳೋದ್ರ ಬಗ್ಗೆ ನಾವು ಈಗ ಮಾತಾಡ್ತೀವಿ. ಮೋಸ್ಟ್ಲಿ ನಮ್ಮ ಕಂಟಿನ್ಯೂ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ಎಸ್, ಇದಿಷ್ಟು ಶಾಸಕರಾದ ಹೇ ಮಂಜು ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಂಜು ಇದ್ರೆ ಅವ್ರು ಮಾತಾಡಿಸ್ತೀನಿ. ಸರ್, ಇವತ್ತು ಹಾವರಾತ್ರಿ ಧರಣಿ ಮಾಡ್ತಿದ್ರೆ ಒಂದು ಕಡೆ ಅಬಕಾರಿ ಸಚಿವ ರಾಜೀನಾಮೆ ಆಗ್ರಹಿಸಿ ಹೋರಾಟ ಯಾವ ರೀತಿ ಇರುತ್ತೆ ಸರ್ ಅಂತ? ನೋಡಿ, ನಾವು ಗಮನ ಸೆಳೆಯತಕ್ಕಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ. ಹಿಂದೆಲ್ಲ ಭ್ರಷ್ಟಾಚಾರ ಮತ್ತು ಎಲ್ಲ ಸರ್ಕಾರಗಳ ವಿರುದ್ಧ ನಡೆದಾಗ ಹಲವಾರು ಇಲ್ಲಿ ಅಹೋರಾತ್ರಿ ನಡೆದಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ನಾನು ಪಾಲ್ಗೊಂಡಿದ್ದೀನಿ. ಬಹುಶಃ ಇಶ್ಯೂ ಬೇಸ್ಡಲ್ಲಿ ನಾವು ಮಾಡ್ತಕ್ಕಂಥದ್ದು. ಇವರು ನೀನು ಹಂಗೆ ಮಾಡಿದ್ದೀಯಾ, ನಾವು ಮಾಡಿದ ತಪ್ಪೇನು, ಅವ್ರು ಜಾಸ್ತಿ ಮಾಡಿದ್ರು ಕಡಿಮೆ ಮಾಡಿದ್ರು ಅಂತಲ್ಲ. ನೀನೇನು ಮಾಡಿದ್ಯಾ, ನಿನ್ನ ಇದರಲ್ಲಿ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ನೀನು ಹೇಳಬೇಕು. ಅದನ್ನು ಬಿಟ್ಟು ನೀನು ಹಂಗೆ ಮಾಡಿದ್ದೀನಿ, ನಾನು ಹಂಗೆ ಮಾಡಿದ್ದೀನಿ ಹೇಳ್ತಕ್ಕಂಥದ್ದು ಮಂತ್ರಿಯ ಉತ್ತರ ಅಲ್ಲ. ನನಗನ್ನಿಸದೆ ಸಿದ್ದರಾಮಯ್ಯನವರು ಸಾಯಂಕಾಲ ಯೋಚನೆ ಮಾಡಿ ತೀರ್ಮಾನ ತಗೊಂಡು ಇದ್ರ ಬಗ್ಗೆ ಕ್ಯಾಬಿನೆಟ್ ಇದರಲ್ಲಿ ಹೈಕಮಾಂಡ್ ಅವರು ಕೂಡ ಒಂದನ್ನು ನಿಜವಾದಂಥ ಒಂದು ವರದಿನ ಕೊಟ್ಟು ಅದಕ್ಕೆ ತನಿಖೆಯನ್ನು ಮಾಡಿಸ್ತಾರೆ ಅಂತಕ್ಕಂಥದ್ದು ನನಗೆ ನಂಬಿಕೆ ಇದೆ. ಸಿಎಂ ಹೇಳ್ತಾರೆ ಇದು ಸರಿಯಾಗಿ ಏನೋ ರಾಜೀನಾಮೆ ಕೊಡೋದು, ಯಾಕಂದ್ರೆ ಒಂದು ಆಡಿಯೋ ಇದೆ, ಅವ್ರದ್ದು ಆಡಿಯೋ ಯಾರ್ದು ಅಂತ ಗೊತ್ತ, ಸ್ಪಷ್ಟತೆ ಇಲ್ಲ. ಈ ವಿಚಾರವಾಗಿ ರಾಜೀನಾಮೆ ಕೇಳೋದು ಸರಿಯಲ್ಲ ಅಂತ ಒಂದು ಸಿದ್ದರಾಮಯ್ಯ ವಾದ. ನಾವು ಆಡಿಯೋ ಇದೆ ಅಂತೇಳಿ ನಾವು ಬಿಡುಗಡೆ ಮಾಡಿದ್ದೀವಿ. ನೀವು ಮುಖ್ಯಮಂತ್ರಿ ಆದವ್ರು ಏನು ಮಾಡಬೇಕು, ಅದನ್ನು FSLಗೆ ಹಾಕಬೇಕು, ತನಿಖೆ ಮಾಡಿಸ್ಬೇಕು. ಆಡಿಯೋ ಸುಲಭ ಕರೆಕ್ಟ್ ಆಗಿದೆಯಾ ಕರೆಕ್ಟಾಗಿ ಇಲ್ವಾ ಅಂತ ಅದನ್ನು ಮಾಡ್ಸೋಕ್ಕಾಗಲ್ವ ಅವ್ರಿಗೆ? ಅದಕ್ಕೆ ಯಾಕೆ ಎಸ್ಕೇಪ್ ಆಗ್ತಾರೆ? ಅವರು ನಿಜವಾಗಿ ಅವರು ಮಂತ್ರಿ ಅದು ಸುಳ್ಳಾಗಿದೆ ಅಂತ ಹೇಳಿದ್ರೆ ಕೂಡಲೇ FSL ಮಾಡಿಸಿ ಅಥವಾ CBI ತನಿಖೆ ಏನಾದ್ರು ಒಂದು ತನಿಖೆ ಮಾಡ್ಬೋದಾಗಿತ್ತಲ್ಲ. ಸಿಎಂ ಅವರು ಇದ್ದಾರೆ, ಹಾಗಾದ್ರೆ 100ಕ್ಕೆ 100 ಇದ್ದಾರೆ. ಇದರಲ್ಲಿ ಪಾಲುದಾರರು ಎಲ್ಲರೂ ಇದರಲ್ಲಿ, ಅವರು ಇವರು ಅನ್ನೋ ಪ್ರಶ್ನೆ ಇಲ್ಲ. ಇಟ್ ಇಸ್ ಎ ಕಲೆಕ್ಟಿವ್ ಇದು. ಸರ್, ಇವತ್ತು ಹೋರಾಟ ಸರ್, ಮತ್ತು ನಾಳೆ ಕೊನೆಯ ದಿನ ಅಧಿವೇಶನ, ಯಾವ ರೀತಿ ಇರುತ್ತೆ ಹೋರಾಟ ಅಂತ? ನಾವು ರಾತ್ರಿ ಕೂತ್ಕೊಂಡೆಲ್ಲ ಮಾತಾಡ್ಕೊಡ್ತೀವಿ. ಬೆಳಿಗ್ಗೆ ಸದನಕ್ಕೆ ಬರ್ತೀವಲ್ಲ, ಅವಾಗ ಹೆಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಕಾಂಗ್ರೆಸ್ ಶಾಸಕರು ಸಚಿವರು ಜಿ ಯೋಜನೆಯನ್ನು ಡೈವರ್ಟ್ ಮಾಡಲು ಈ ಡ್ರಾಮಾ ಮಾಡ್ತಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ. ನೋಡ್ರಿ, ಜಿ ಮನ್ರೇಗಾ ಅವೆಲ್ಲ ಒಂದೇ. ಎಲ್ಲ ಕಾಲಗಳಲ್ಲಿ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಅವರು ಸರ್ಕಾರ ಬಂದಾಗ ಅವ್ರದ್ದೇ ಆದಂಥ ಒಂದು ಇದನ್ನು ಮಾಡ್ಕೊಂಬಂದಿರೋದು ನಾವು ನೋಡಿದ್ದೀವಿ. ಮೊದಲು ನರೇಗಾ ಅಂತ ಇತ್ತು, ಮನ್ರೇಗಾ ಅಂತ ಯಾರು ಮಾಡಿದಾರೋ? ಅವ್ರ ಸರ್ಕಾರ ಬಂತು, ಅವ್ರು ಮಾಡಿದ್ರು. ಈಗ ಇವ್ರು ಬಂದು ಇದರಲ್ಲಿ ನರೇಗಾ ಅಂತಕ್ಕಂಥದ್ದು ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡ್ತಕ್ಕಂಥದ್ದು. ಕೆಲಸ ಕೊಡೋದಕ್ಕೆ ಇದಾಗುತ್ತಾ ಆಗಲ್ವಾ ಅನ್ನೋದು ಒಂದು ಪ್ರಶ್ನೆ ಮಾಡಬೇಕು. ನನಗೆ ಗೊತ್ತಿರೋಂಗೆ ಇದರಲ್ಲಿ ಯಾವುದೇ ಅದಿಲ್ಲ, 40% ಕೊಡಬೇಕಲ್ಲ, ಹಣ ಒದಗಿಸೋಕ್ಕಾಗ್ತಾ ಇಲ್ಲ ಇವರು. ಅದಕ್ಕೋಸ್ಕರ ಇವರು ಅದನ್ನು ವಿರೋಧ ಮಾಡಿ ಇದನ್ನು ತಪ್ಪದಾರಿಗೆ ಎಳಿತಾ ಇದ್ದಾರೆ. ರಾಜೀನಾಮೆ ಕೊಡೋವರೆಗೂ ನಿಮ್ಮ ಹೋರಾಟನ ಇವತ್ತು ತೀರ್ಮಾನ ತಗೊಂಡಿದ್ದೀವಿ, ಶುರು ಮಾಡಿದ್ದೀವಿ. ಬೆಳಿಗ್ಗೆ ಏನೇನೇನೋ ತೀರ್ಮಾನ ತಗೊಳ್ಳೋದ್ರ ಬಗ್ಗೆ ನಾವು ಈಗ ಮಾತಾಡ್ತೀವಿ. ಮೋಸ್ಟ್ಲಿ ನಮ್ಮ ಕಂಟಿನ್ಯೂ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ಎಸ್, ಇದಿಷ್ಟು ಶಾಸಕರಾದ ಹೇ ಮಂಜು ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.